ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಲೈಫ್ ಆಫ್ ಜರ್ನಿಗೆ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಲ್ಲಿ ಬ್ಯಾಚುಲರ್ ಲೈಫ್ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ. ಅಂಟಿಲ್ ನಾನು ಆಲ್ರೆಡಿ ನಮ್ಮ ಟೆರೆಸ್ ಮೇಲೆ ಇದ್ದೀನಿ. ಒಂದು ಬಾಡಿಗೆ ರೂಮ್ ತಗೊಂಡಿದ್ದೆ, ಟೆರೆಸ್ ಮೇಲೆ ಇದ್ದೀನಿ. ರೂಮ್ ಎಲ್ಲ ಆಮೇಲೆ ತೋರಿಸ್ತೀನಿ, ಬನ್ನಿ ಮೇಲ್ಗಡೆ ಹೋಗೋಣ. ಹೇಗಿದೆ ರೂಮು, ಹೇಗಿರುತ್ತೆ ಬೆಂಗಳೂರು ಲೈಫ್ ಅನ್ನೋದು ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ತೀನಿ. ಈಗ ಮೇಲ್ಗಡೆ ಹೋಗಿ ನೋಡಿ ತೋರಿಸ್ತೀನಿ ನಿಮ್ಗೆ ಬೆಂಗಳೂರು ಹೇಗಿದೆ ಅನ್ನೋದನ್ನ. ಬನ್ನಿ ಮೇಲ್ಗಡೆ ಹೋಗೋಣ. ಸುತ್ತಮುತ್ತ ನೋಡ್ತಾ ಇದ್ರೆ ಎಲ್ರು ಬ್ಯಾಚುಲರ್ ಲೈಫ್ ಇರೋ ತರಾನೇ. ಆ ಕಡೆ ಅಂತೂ ಝೂಮ್ ಮಾಡಿದ್ರೆ ಎಲ್ರು ಬ್ಯಾಚುಲರ್ಸ್. ಒಂಥರ ಯೂನಿಕ್ ಆಗಿದೆ. ಸುತ್ತಮುತ್ತ ಫ್ಯಾಮಿಲಿಗಳು ಇದಾವೆ, ಯೂನಿಕ್ ಆಗಿ ಫ್ರೆಂಡ್ಸ್ ಇದಾರೆ. ತುಂಬಾ ಭಾಷೆಗಳನ್ನ ಕಲಿಬಹುದು. ಲೈಫ್ ನ ಒಂದು ಎಕ್ಸಿಕ್ಯೂಟಿವ್ ಆಗಿ ಲೀಡ್ ನ ಮಾಡ್ಬೋದು. ಒಂದು ಫ್ಯಾಂಟಾಸ್ಟಿಕ್ ಲೈಫ್ ನ ಲೀಡ್ ಮಾಡ್ಬೋದು. ಇಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಸ್ಟಾರ್ಟ್ ಆಗ್ತಿದೆ. ಏನೋ ಒಂದು ಈಸಿ ಆಗುತ್ತೆ. ಈ ಕಡೆಯಿಂದ ಈ ಕಡೆ ಹೋದ್ರೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಆಫೀಸ್ ಏರಿಯಾ, IBP ಹೋಟೆಲ್, ಹಾಗೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇದೆ. ಇನ್ನು ಮತ್ತೆ ಈ ಕಡೆ ಹೋದ್ರೆ ಬಿಲ್ಡ್ ಆಗ್ತಿದಾವೆ, ಇನ್ನು ಕನ್ಸ್ಟ್ರಕ್ಷನ್ ಅಲ್ಲೇ ಇದಾವೆ. ತುಂಬಾ ಕಂಪ್ನೀಸ್ ಇರೋ, ಝೂಮ್ ಮಾಡಿದ್ರೆ ಕಾಣಲ್ಲ, ಝೂಮ್ ಅಲ್ಲಿ ಔಟ್ ಮಾಡೋಣ, ಚೆನ್ನಾಗಿರುತ್ತೆ. ಸುತ್ತ ತಲೆ ಎತ್ತಿರಲ್ಲ ಬಿಲ್ಡಿಂಗ್ಸ್ ಕಾಣ್ತಿದಾವೆ. ಒಂದು ಯೂನಿಕ್ ಲೈಫ್. ಸುತ್ತಮುತ್ತ ನೋಡಿದ್ರೆ ಬಿಲ್ಡಿಂಗ್ಸ್, ಅಪರಿಚಿತರು ಪರಿಚಿತರಾಗುವಂತ ಬೆಸ್ಟ್ ಆಗುತ್ತೆ. ನೋಡಿ ಲೈಫ್ ನ ಸಖತ್ತಾಗಿ ಲೀಡ್ ಮಾಡೋಣ. ಮಾತುಕತೆಗಳ ಚೆನ್ನಾಗಿರುತ್ತೆ, ಕೇಳೋಣ. ಸುತ್ತ ನೋಡಿದ್ರೆ ತಲೆ ಎತ್ತಿದ್ರು ಕೂಡ ಬಿಲ್ಡಿಂಗು ಕಾಣುತ್ತೆ. ಆಲ್ಮೋಸ್ಟ್ ಸುತ್ತಮುತ್ತ ಬಿಲ್ಡಿಂಗ್ಸ್ ಇದಾವೆ. ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಗಳೇ ತುಂಬ್ಕೊಂಡ್ ತುಳುಕ್ತಾ ಇದೆ. ಬೆಂಗಳೂರು ಅಂದ್ಗಳೇ ನೆನಪಾಗತ್ತೆ ಫುಲ್ ಅಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ಸ್. ಒಂದ್ ಸೈಡ್ ಹೋದ್ರೆ ತುಂಬಾ ಬಿಲ್ಡಿಂಗ್ಸ್ ಕಾಣುತ್ತೆ, ಒಂದ್ ಸೈಡ್ ಹೋದ್ರೆ ಅಪಾರ್ಟ್ಮೆಂಟ್ಸ್ ಗಳು. ಆಲ್ಮೋಸ್ಟ್ ಈಗ ರೀಸೆಂಟ್ ಆಗಿ ಮಳೆ ಆಗ್ತಾ ಇದೆ. ತುಂಬಾ ಮಳೆ ಕೂಡ ಆಗಿದೆ ಈಗ ರೀಸೆಂಟ್. ನಾನು ಒಳಗಡೆನೆ ಇದ್ದೆ, ಮಳೆ ಆದ್ಮೇಲೆ ಹೊರಗಡೆ ಬಂದಿದ್ದೀನಿ. ತುಂಬಾ ವಾತಾವರಣ ಕೂಲ್ ಆಗಿದೆ. ಆಲ್ಮೋಸ್ಟ್ ತಲೆ ಎತ್ತಿ ಈ ಕಡೆ ಎಲ್ಲಿ ನೋಡಿದ್ರು ಕಾಣೋದು ಬಿಲ್ಡಿಂಗ್ಸ್ ಅವೆಲ್ಲ. ಬನ್ನಿ ಶಾರ್ಟ್ ಆದಾಗ ಒಂದು ಸ್ಟೋರಿನ ಹೇಳೋಣ, ಹೆಂಗಿರುತ್ತೆ ಲೈಫ್ ಅನ್ನೋದು ಬೆಂಗಳೂರಲ್ಲಿ ಬ್ಯಾಚುಲರ್ ಲೈಫ್. ಸ್ಟಾರ್ಟ್. ಎಸ್, ನಮಸ್ಕಾರ. ತುಂಬಾ ಯೂನಿಕ್ ಆಗಿ ಮಳೆಗಳೇ ಆಗಿದೆ. ಫ್ರೆಶ್ ಆಗಿ ನಿಮ್ಗೋಸ್ಕರ ಕತೆ ಹೇಳೋಣ. ಸ್ವಲ್ಪ ಕ್ಯಾಮ್ರಾನ ಮುಂದೆ ತಗೊಳ್ಳೋಣ. ವೇಟ್, ಸ್ವಲ್ಪ ಮುಂದೆ ಇರ್ಲಿ, ಕ್ಯಾಮ್ರಾ ಕಾಣಲ್ಲ, ಆಲ್ಮೋಸ್ಟ್ ದೂರ ಇದ್ರೆ ಕಾಣಲ್ಲ. ಹಾಯ್ ಗೈಸ್, ನಮಸ್ಕಾರ. ನಾನ್ ನಿಮ್ಮ ಉತ್ತರ ಕರ್ನಾಟಕದ ಹುಡುಗ, ನಮ್ಮ ವಿದ್ಯಾಕಾಶಿಯ ನಗರಿಯ ಹುಡುಗ. ನಾನ್ ಕರಿಬಹುದು ನಮ್ಮ ಹೆಮ್ಮೆಯ ಹೋಗ್ಬೋದು. ತುಂಬಾ ಖುಷಿ ಆಗುತ್ತೆ. ಆಲ್ಮೋಸ್ಟ್ 2 years ಇಂದ ಬೆಂಗಳೂರಲ್ಲಿ ಇದ್ದೀನಿ. ತುಂಬಾ ಯೂನಿಕ್ ಆಗಿರೋ ಲೈಫ್ ನ ಲೀಡ್ ಮಾಡಕ್ಕೆ ಬಂದಿದ್ದೀನಿ. ಮುಂಚೆ ಬಂದಾಗ ಬೆಂಗಳೂರು ಅಪರಿಚಿತ, ಈಗ ಬೆಂಗಳೂರು ಪರಿಚಿತ. ಯಾಕಂದ್ರೆ 2 ವರ್ಷ ಕಳೆದಿದ್ದೇನಲ್ವಾ. ತುಂಬಾ ಯೂನಿಕ್ ಆಗಿದೆ ಲೈಫು. ಯಾರೆಲ್ಲ ಬ್ಯಾಚುಲರ್ಸ್ ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರಲ್ಲ, ತುಂಬಾ ಜನ ಕೆಲಸ ಹುಡ್ಕೋದು ಆಗಿರ್ಬೋದು, ಏನ್ ಮಾಡ್ಬೇಕು, ಎಲ್ಲಿ ರೂಮ್ಸ್ ನ ಹುಡುಕ್ಬೇಕು ಅಂತ ಇರ್ತಾರಲ್ಲ. ಒಂದು ಬೆಸ್ಟ್ ನಿಮ್ಗೆ ನನ್ ಕಡೆಯಿಂದ ಒಂದು ಟಿಪ್ಪು, ಇದು ಬ್ಯಾಚುಲರ್ ಲೈಫ್ಗೋಸ್ಕರ. ನೋಡಿ, ಕೆಲಸ ಹುಡ್ಕೋಕ್ ಬಂದವರೆಲ್ಲ ಬೇಗ ಕೆಲಸ ಸಿಗುತ್ತೆ ಅನ್ನೋದಿಲ್ಲ. ಸರ್ಚ್ ಮಾಡ್ಬೇಕು, ಸುತ್ತಬೇಕು. ಕೆಲಸ ಸಿಗ್ಬೇಕಂದ್ರೆ ತುಂಬಾ ಕಡೆ ಓಡಾಡ್ಬೇಕು. ಓಡಾಡಿ ಕೆಲಸನೆಲ್ಲ ಹುಡುಕಿ ಆಮೇಲೆ ಪಡ್ಬೇಕು. ಅದಕ್ಕೆ ಏನ್ ಮಾಡಿ, ಕೆಲವೊಂದು ಸ್ಟಾರ್ಟ್ಅಪ್ ಕಂಪ್ನೀಸ್ ಇರ್ತಾವಲ್ಲ, ಅಲ್ಲಿ ಹೋಗಿ ಕೆಲಸಕ್ಕೆ ಇಂಟರ್ವ್ಯೂ ಕೊಟ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ಆನಂತರ ಕೆಲಸನ ಮಾಡ್ಕೊಂತ ಎಕ್ಸ್ಪೀರಿಯನ್ಸ್ ಆದಂತೆ ಕಂಪ್ನೀಸ್ ನ ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಬದಲಾವಣೆ ಜಗದ ನಿಯಮ. ಅದೇ ತರ ಎಕ್ಸ್ಪೀರಿಯನ್ಸ್ ಆದಂತೆ ನಿಮ್ಗೆ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ. ಇನ್ನ ಬ್ಯಾಚುಲರ್ಸ್ ಲೈಫ್ ಹೇಗೆ ಲೀಡ್ ಮಾಡ್ಬೇಕಂದ್ರೆ, ಸ್ಟಾರ್ಟಿಂಗ್ ಬಂದಾಗೆಲ್ಲ PG ನ ಹುಡುಕ್ತಿರ್ತೀರಾ. ಒಳ್ಳೆ ನಮ್ಮ ಉತ್ತರ ಕರ್ನಾಟಕ ಶೈಲಿ PG ಯಾವ್ದು ಅಷ್ಟು ಮಸ್ತ್ ಸಿಗಲ್ಲ. ಇಲ್ಲ ಆಂಧ್ರ ಶೈಲಿ, ಆಂಧ್ರ ರಿಲೇಟೆಡ್ ಎಲ್ಲ ಸಿಗುತ್ತೆ. ನಿಮ್ಗೆ ಅಷ್ಟು ಸೂಟ್ ಆಗಲ್ಲ. ಮುಂಚೆ ಬಂದಾಗೆಲ್ಲ 1-2 ತಿಂಗಳು PG ಸೆಟ್ ಆಗೋಕ್ಕಾಗಿ, ಆಮೇಲೆ ಯಾರಾದ್ರೂ ನಿಮ್ಮ ಸ್ನೇಹಿತರು ನೀವೆಲ್ಲ ಕೂಡ್ಕೊಂಡು ಒಂದು ಕಡಿಮೆ ರೆಂಟ್ ಅಲ್ಲಿ ರೂಮ್ ಗಳನ್ನ ಹುಡುಕ್ಬೋದು. ಮುಂದಿನ ವಿಡಿಯೋದಲ್ಲಿ ಎಲ್ಲೆಲ್ಲ ಕಡಿಮೆ ರೂಮ್ ರೆಂಟ್ ಗಳು ಬರುತ್ತೆ ಅನ್ನೋದನ್ನ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಈಗ ಸಿಂಪಲ್ ಅಂದ್ರೆ, ನಾನಿರೋದು ನಮ್ಮ ಬೊಮ್ಮನಹಳ್ಳಿ ಮುಂದೆ ಇರುವಂತ GV ಪಾಳ್ಯದಲ್ಲಿ. ಇಲ್ಲಿ ತುಂಬಾ ಕಮ್ಮಿ ಬೆಲೆಗಳಲ್ಲಿ ಮನೆಗಳು ಆಗಿರ್ಬೋದು, PGಗಳು ಸಿಗುತ್ತೆ. ಬಟ್ ಆಂಧ್ರ ಶೈಲಿಯ PG ಆಗಿರುತ್ತೆ. ರೂಮ್ ಎಲ್ಲ ನಾರ್ಮಲ್ ಆಗಿ ಸಿಗುತ್ತೆ. 1 RK 1 BHK ತುಂಬಾ ರೂಮ್ ಸಿಗುತ್ತೆ. ರೆಂಟ್ ಸ್ಟಾರ್ಟಿಂಗ್ ಇಂದ 5,000 6, 7, 8,000 ಹೋಗ್ಬೋದು. ನಮ್ಮ ಅಡ್ಜಸ್ಟೇಬಲ್ ತನಕ ಇರುತ್ತೆ. ಹಾಗೆ ಫರ್ನಿಶ್ಡ್ ಇದೆ, ನಾನ್ ಫರ್ನಿಶ್ಡ್ ಇದೆ. ತುಂಬಾ ಯೂನಿಕ್ ಆಗಿ ಸಿಗುತ್ತೆ. ಇನ್ನ ಹೇಳಕ್ ಬಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರು ಬಂದಾಗ ತುಂಬಾ ಭಯ ಇರುತ್ತೆ. ಯಾರೇನು ಗೊತ್ತಿಲ್ಲ. ಯಾಕಂದ್ರೆ ಬೆಂಗಳೂರು ಅನ್ನೋದು ಅಪರಿಚಿತ. ಒಂಥರ ಯಾವ್ದೋ ಕತ್ತಲೆ ಲೋಕಕ್ಕೆ ಬಂದಿರ್ತೇವೆ ಅನ್ಸ್ತಿದೆ. ಈ ತರ ಇದ್ದಾಗೆಲ್ಲ ಬೆಸ್ಟ್ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಫ್ಯಾಮಿಲಿ ಕಾಲ್ ಮಾಡ್ಕೊಂಡು, ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ ನಮ್ಗೆ. ಈ ತರ ಇರ್ಬೇಕು. ಈ ತರ ಇದ್ದಾಗೆಲ್ಲ ನಮ್ಗೆ ಒಂದ್ ಸ್ವಲ್ಪ ಭಯ ಹೋಗುತ್ತೆ. ಹಿಂಗೆಲ್ಲ ಲೈಫ್ ನ ಲೀಡ್ ಮಾಡ್ಕೊಂಡು ಈಗ ನಿಮ್ ಮುಂದೆ ನಾನ್ ನಿಂತಿದ್ದೀನಿ. ಆಲ್ಮೋಸ್ಟ್ ಬ್ಲಾಗ್ ಎಲ್ಲ ಮಾಡ್ತೀನಿ, ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಹಾಗೆ ಟ್ರಾವೆಲ್ ಕಂಟೆಂಟ್ ಎಲ್ಲ ಮಾಡ್ತಿರ್ತೀನಿ. ಸಣ್ಣದಾಗಿ ಒಂದು ಯೂಟ್ಯೂಬ್ ಚಾನಲ್ ನ ರನ್ ಮಾಡ್ತಾ ಇದೀನಿ. ಯಾಕಂದ್ರೆ ಒಂದೇ ಇನ್ಕಮ್ ಮೇಲೆ ನಂಬ್ಕೊಂಡಿರಕ್ಕಾಗಲ್ಲ. ಸೈಡ್ ಸೋರ್ಸ್ ನ ಇನ್ಕಮ್ ನ ಜನರೇಟ್ ಮಾಡ್ಬೇಕು. ಇನ್ನೊಂದು ನಿಮ್ಗೋಸ್ಕರ ಟಿಪ್ ಅಂದ್ರೆ, ಯಾರಿಗೆಲ್ಲ ಇಂಟ್ರೆಸ್ಟ್, ಸ್ಕಿಲ್ಸ್, ಕಮ್ಯುನಿಕೇಶನ್, ಇವೆಲ್ಲ ಲ್ಯಾಂಗ್ವೇಜ್ ಗಳು ಮತ್ತೆ ಎಡಿಟಿಂಗ್ ಸ್ಕಿಲ್ ಗಳ ಬಗ್ಗೆ ಇದ್ರೆ, ಜಸ್ಟ್ ಟಿಪ್
ಸೋಷಿಯಲ್ ಮೀಡಿಯಾನ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊಂಡು ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊಳ್ಳಿ, ಬರಲ್ಲ ಒಂದು ವೇದಿಕೆಯನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಇಂಗ್ಲಿಷ್ ನಲ್ಲಿ ಅಷ್ಟು ಕಮ್ಯುನಿಕೇಶನ್ ಸರಿ ಇಲ್ಲ ಅಂದ್ರೂ ಕನ್ನಡದಲ್ಲಿ ಹೇಳ್ಬೋದು, ಒಂದು ವೇದಿಕೆಯನ್ನಾಗಿ ಸಜ್ಜು ಮಾಡ್ಕೊಳ್ಳಿ. ಅಲ್ಲಿಂದ ನಿಮ್ಮ ಕರಿಯರ್ ನ ಬಿಲ್ಡ್ ಮಾಡ್ಕೊಂಡು ಒಂದು ಸಕ್ಸಸ್ಫುಲ್ ಲೈಫ್ ನ ಕಂಡ್ಕೊಳ್ಳಿ. ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗ್ಬೇಡಿ. ಇದು ನಾನ್ ಕಲ್ತಿರುವಂತ ಟಿಪ್ಪು ನಿಮ್ಗೋಸ್ಕರ. ಇದು ನಮ್ಮ ಬ್ಯಾಚುಲರ್ ಲೈಫ್ ನ ಮೊದಲನೇ ಭಾಗದಲ್ಲಿ ಹೇಳಿದೀನಿ. ಮತ್ತೊಂದು ಭಾಗದಲ್ಲಿ ನಾನ್ ಸಿಗ್ತೀನಿ ನಿಮ್ಗೋಸ್ಕರ ಒಂದು ಸಖತ್ತಾಗಿರುವಂತಹ ಸ್ಟೋರಿನ ಮತ್ತೆ ತರ್ತೇನೆ. ಸಿಗೋಣ ಮತ್ತೆ ಮುಂದಿನ ಸಂಡೆಯಲ್ಲಿ. ಮತ್ತೊಂದು ಬ್ಯಾಚುಲರ್ ಲೈಫ್ ನ ಪಾರ್ಟ್ 2 ವಿಡಿಯೋ ಬರುತ್ತೆ, ನೋಡ್ಕೊಂತ ಇರಿ. ಇದೇ ತರದ ಹೆಚ್ಚಿನ ಮಾಹಿತಿಗೋಸ್ಕರ ಲೈಫ್ ಆಫ್ ಜರ್ನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಇನ್ಸ್ಟಾದಲ್ಲಿ ನಿಮ್ಮ ಮನೆ ಹುಡುಗ ವಿನೋದ್ ಇದ್ದಾನೆ, ಫಾಲೋ ಮಾಡ್ಕೊಳ್ಳಿ. ಸಿಗೋಣ. ಅಂಟಿಲ್ ಶೈನಿಂಗ್ ಆನ್, ಬಾಯ್.